ಪತ್ರಕರ್ತರ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಏಕೀಕರಣದ ರಾಜ್ಯ ರೈತ ನಾಯಕ ಪಚ್ಚೆ ನಂಜುಂಡಸ್ವಾಮಿ ಹಾಗೂ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಿದ್ಯಾಸಾಗರ್ ಅವರು ರಾಜ್ಯದಲ್ಲಿ ರೈತರ ಸಮಸ್ಯೆಗಳು ಹಾಗೂ ಆತ್ಮಹತ್ಯೆಗಳಿಂದಾಗಿ ಹೋರಾಟ ಮಾಡುವುದು ಸಾಮಾನ್ಯವಾಗಿದೆ. ಅಲ್ಲದೆ ರೈತರ ಭೂಮಿ ಮೇಲೆ ಬಂಡವಾಳಶಾಹಿಗಳ ಕಣ್ಣು ಬಿದ್ದು ದೊಡ್ಡ ದೊಡ್ಡ ಕುಳಗಳು ಬಂದು ಕುಳಿತುಕೊಳ್ಳುತ್ತಿದ್ದಾರೆ. ಆಳುವ ಪ್ರಜಾಪ್ರಭುತ್ವದ ಶಾಸಕಾಂಗ ವ್ಯವಸ್ಥೆಗೆ ನಮ್ಮ ಸಮಸ್ಯೆಗಳನ್ನು ನೇರವಾಗಿ ರೈತ ಸ್ನೇಹಿಯಾಗಿ ಅವರಿಗೆ ಮುಟ್ಟಿಸಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಜೊತೆ ಎಲ್ಲ ಶಾಸಕರು ಕೈಜೋಡಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಾಗಲಿ ಎಂಬುದೇ ಈ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ಸಂಸದರು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಟನ್ ಕಬ್ಬಿಗೆ 5,500 ರೂಪಾಯಿ ಬೆಲೆ ನಿಗದಿಪಡಿಸಬೇಕು. ಕಾರ್ಖಾನೆಗಳ ಲಾಭಾಂಶದಲ್ಲಿ ಹಾಗೂ ಕಬ್ಬಿನ ಉಪ ಉತ್ಪನ್ನದಿಂದ ಬರುವ ಸರ್ಕಾರಿ ತೆರಿಗೆಯಿಂದ ರೈತರಿಗೆ ಕನಿಷ್ಠ ಪ್ರತಿ ಟನ್ಗೆ ಹೆಚ್ಚುವರಿ 2,000 ನೇರ ಖಾತೆಗೆ ಜಮಾ ಮಾಡಬೇಕು. ಭತ್ತಕ್ಕೆ 3,500 ಬೆಲೆ ನಿಗದಿ ಮಾಡಿ ಖರೀದಿ ಕೇಂದ್ರದಿಂದಲೇ ಖರೀದಿಸಬೇಕು. ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ವಿದ್ಯುತ್ ಸಂಪರ್ಕ ನೀತಿ ಮರುಜಾರಿಯಾಗಬೇಕೆಂದು ಆಗ್ರಹಿಸಲಾಗುವುದೆಂದರು. ರೈತರ ಎಲ್ಲ ಕ್ರಯ ಬೀಳು ಸರ್ಕಾರಿ ಬೀಳು ಎಂಬುದನ್ನು ಕೈಬಿಟ್ಟು ಅನುಭವದಲ್ಲಿರುವ ರೈತರ ಹೆಸರನ್ನು ಪಹಣಿಯಲ್ಲಿ ಸೇರಿಸಬೇಕು ಮತ್ತು ಬಡವರ ಹಾಗೂ ಹಿಂದುಳಿದ ವರ್ಗದವರಿಗೆ ಕಂಟಕಪ್ರಾಯವಾಗಿರುವ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸೇರಿದಂತೆ ಹಲವು ಹಕ್ಕೊತ್ತಾಯಗಳನ್ನು ಜನಪ್ರತಿನಿಧಿಗಳ ಮುಂದೆ ಮಂಡಿಸಿ ಸರ್ಕಾರದ ಮೇಲೆ ಒತ್ತಡ ತಂದು ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಚರ್ಚಿಸಲಾಗುವುದೆಂದು ವಿವರಿಸಿದರು. ಯಾಕಂದ್ರೆ ನಾಲ್ಕು ಸುತ್ತೋಳದವರು ಎಲ್ಲ ಸುತ್ತೋಳಗಳು ಆದರೆ ಲೋಣ ಕ್ಷೇತ್ರಕ್ಕೆ ಕೊಟ್ಟಿದ್ದು ರೈತ ಮನೆ ಸಾಮಾನ್ಯ ನನ್ನೂರು ಕ್ಷೇತ್ರಕ್ಕೆ ಕೊಟ್ಟಿದ್ದು ಅಕ್ಕಪಕ್ಕದ ಎಲ್ಲ ವ್ಯಾಪಕವಾಗಿ ಹಣಾಂತ ಕೆಲಸ. ಇಂಥ ಫೈನಾನ್ಸ್ ಆವರಿಸಿದಾಗ ನಾವು ಈ ಫೈನಾನ್ಸ್ಗಳನ್ನ ತೋರಿಸೋಕ್ಕೆ ಕೆಲಸ ಮಾಡಬೇಕಾಗಿದೆ. ಮತ್ತು ಇನ್ನೊಂದು ನಮ್ಮ ಪಕ್ಷ ಹಾಲಿನ ಪ್ರೋತ್ಸಾಹನ ಸರ್ಕಾರ ಕನಿಷ್ಠ 50 ರೂಪಾಯಿ ಆದಾಯ ಕೇಳ್ತಾರೆ. ಇವೆಲ್ಲ ದಿನ ನಿತ್ಯ ಬರುವಂತ ರೈತರು ಇಂಥ ದುಡ್ಡನ್ನ ಜಾಸ್ತಿ ಕೊಡ್ತಾ ಹೋದ್ರೆ ಇಂಥ ಮೈಕ್ರೋ ಫೈನಾನ್ಸ್ ನಾವು ಕಡಿಮೆ ಮಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ. ಹೀಗಾಗಿ ಇಂಥ ವಿಚಾರಗಳನ್ನು ನಾವು ನಿತ್ಯ ಮಾಡ್ತಾ ಇದ್ದಂತೆ ನನ್ನ ಭಾಗದ ಮಧ್ಯದಲ್ಲಿ ನಾವು 90 ವಯಸ್ಸನ್ನು ಸಭೆ ಸೇರಿದಾಗ 2008 ಜನವರಿ ಬರೀ 7 ದಿನ ನಾವು ಸಭೆ ಇಡೀ ರಾಜ್ಯ ನಮ್ಮಿಂದ ನೋಡಲು ಕೂಡ ಬೆಳೆಸುವ ಮಾತುಗಳು ಅತ್ಯುತ್ತಮ ಈ ಒಂದು ವಿನೂತನವಾದ ಕಾರ್ಯಕ್ರಮ ದಯವಿಟ್ಟು ಬಂದು ಒಂದು ಸುದ್ದಿ ಆಗಬೇಕು. 23ನೇ ತಾರೀಕಿಗೆ ಇವೆಲ್ಲ ಅಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ನಾನು ಈ ಮುಖಾಂತರ ಅಂದಿನ ಕಾರ್ಯಕ್ರಮಕ್ಕೆ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರೈತ ಸಂಘದ ಕೈ ಬಲಪಡಿಸಬೇಕು ಎಂದು ಮನವಿ ಮಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿಮ್ಮಾವ್ ರಘು, ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ರಾವ್, ಸವಿತಾ, ಶ್ವೇತಾ, ಮಂಜುನಾಥ್, ಶಿವಣ್ಣ, ರಾಜು, ಮಹದೇವ ನಾಯಕ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.